ಆರಾಮದಿಯನ ರತಿ ಆರಾಮದಿಯನವ? ಹ್ಞೂ ದಡವ ಆರಾಮದೇನು ನೋಡ್ರಿ. ನೀವು ಹೆಂಗದಿರಿ? ಹ್ಞೂ ಆರಾಮದೇನಿ. ನಿಮ್ಮವ್ವ ನೀ ಹೊಟ್ಟಿಲದಿ ಅಂತ ಹೇಳಿಲ್ಲ, ಅದಕ್ಕೆ ಬಂದು ನೋಡ್ಕೊಂಡು ಹೋಗೋಣ ಅಂತೇಳಿ. ಹೌದಾ? ಅಯ್ಯೋ ಬರೇ ನೋಡ್ಕೊಂಡು ಹೋಗೋದಲ್ಲ, 2 ದಿನ ಇದ್ದೋಗ್ಬೇಕಷ್ಟೇ. ಹ್ಞೂನ ನಂದರ ಏನು ಕೆಲಸ ಐತಲ್ಲಿ ಇರ್ತಂತ 2 ದಿನ 4 ದಿನ ಬೇಕಾದ್ರೆ ಇದ್ದಕ್ಕನ್. ಮತ್ತೆ ಏನು ಸಮಾಚಾರವಾ? ಇವು ಆಕೆ ನಿನ್ಕೈತಿ ನಾನು ಕೇಳಿಲ್ಲೇ. ಏನು ಗೊತ್ತಾನ, ನನ್ನ ಹಳೆ ಮನೆ ಕಟ್ಸ್ಯಾನ ಯವ್ವ. ಎಂಥ ಮನೆ ಕಟ್ಟ್ಯಾನಂತಿ, ಅರಮನಿ ಆಗೈತಿ ಯವ್ವ. ಅರಮನಿ? ಹ್ಞೂನ ಯವ್ವ, ಎಂಥ ಚಂದ ಕಟ್ಟ್ಯಾನಂತಿ ಮನಿನ. ವರ್ಷದಾಗಿಂತ ಮನಿ ಕುಂತತ್ ನೋಡು. ಅಲ್ಲ ದಿನ 3-4 ಸಾವಿರ ರೂಪಾಯಿ ದುಡಿತ್ಯಾನ, ಒಮ್ಮೆ 5,000 ದುಡಿತ್ಯಾನ. ಮತ್ತೆ ದಿನ 3,000 ರೂಪಾಯಿ ಹಿಡಿ. ನೀ ತಿಂಗಳಿಗೆ ಎಟ್ಟಾತು? 90,000 ಆತು. 90,000 ರೂಪಾಯಿ ಅಂತಂದ್ರೆ ಒಂದು 6 ತಿಂಗಳಿಗೆ ಎಟ್ಟಾತು? ಅಯ್ಯೋ ವರ್ಷದಾಗ ಅಂತ ದೇವ್ದಂತ ಮನಿ ಕಟ್ಟಿ ಕುಂದ್ರಿಸಿ ನೋಡಿ. ನನ್ನ ಹಳೆ ಸುಳ್ಳ ಯಾಕನ್ಬೇಕು. ನನ್ನ ಮಗಳ ಅಂದ್ರೆ ನನ್ನ ಮಗಳ ಆ ಮನಿಗೆ ಹೋಗಕ್ಕೆ ಪುಣ್ಯನೇ ಮಾಡ್ಯಾಳ. ಮತ್ತು ಸುಳ್ಳ ಅನ್ಬಾರ್ದು. ಎಂಥ ಚಂದ ಮನಿ ಕಟ್ಟ್ಯಾನ ನನ್ನ ಹಳೆ ಯವ್ವ. ಅಂದಂಗೆ ಇನ್ನು ನೀನು ಹಳೆ ಮನಿ ಕಟ್ಟಿಲ್ಲಲ್ಲ? ಇಲ್ಲ ಇನ್ನೂ ಕಟ್ಟಿಲ್ಲ. ಕಟ್ತಾರೆ, ಈಗ ಜಗ ತಗೊಂಡಾರ. ಕಟ್ತಾರೆ ಅವರು. ಲೋನಲ್ಲ ಪೂರ ರೊಕ್ಕನೇ ಕೊಟ್ಟು ಕಟ್ಟಿಸ್ಬೇಕು ಅಂತೇಳಿ. ಇದು ಸ್ವಲ್ಪ ಚಲೋ ದಿನ ಬಂತಂದ್ರೆ ಪೂಜೆ ಮಾಡಿ ಚಾಲು ಮಾಡ್ಬೇಕನ್ನತ್ತಾರ. ಎಲ್ಲಿ ಚಲೋ ದಿನ, ನನ್ನ ನಳೆ ಕಟ್ಟಕತ್ತಿ ವರ್ಷ ಆತು. ಎಲ್ಲ ಚಲೋ ದಿನನೇ ಐತಿ. ಪೂಜೆ ಮಾಡಿ ಸ್ಟಾರ್ಟ್ ಮಾಡಿ ಮುಗಿದಾರೆ ಪೇಂಟ್ ಆಗಾಕತ್ತು. ಮೊನ್ನೆ ಅಕ್ಷಯ ತೃತೀಯ ದಿನ ಚಲೋ ಐತಿ ದಿನ ಅಂತೇಳಿ ಅವತ್ತು ಮನ್ಯಾಗ ಸಂಕ್ಷಿಪ್ತ ಹಾಲು ಉಕ್ಕಿಸಿ ಅದಂತದ ಗಣ ಹೋಮನೆ ಯಾವ್ದೋ ಪೂಜೆ ಮಾಡಿಸ್ಯಾನ, ವಾಸ್ತು ಶಾಂತಿ ಅಂತೇಳಿ. ಈಗ ಅದಕ್ಕೆ ಚಲೋದು ಯಾವ್ದೋ ಪೇಂಟ್ ಬಳಸಾಕತ್ತಾರಂತೆ. ಪೇಂಟ್ ಗಿಂಟೆಲ್ಲ ಮಾಡಿಸಿ ಚೊಕ್ಕ ಮಾಡಿಸಿ ಮನೆ ಎಲ್ಲ ಒಗಾತಿ ಮಾಡಿಸಿ ಇದು ಮಾಡಿ ಈಗ ಮನ್ಯಾಗ ಹೊಕ್ಕೊಳ್ಳೋರು ಅವ್ರು. ಓಪನಿಂಗಿಗೆ ಹೇಳ್ತೇವ ಬರ್ಬೇಕು, ನೀನು ನಿನ್ನ ಮಗಳು ಹಳೆ ಎಲ್ಲರೂ ಬರ್ಬೇಕು. ಮತ್ತೆ ಈಗ ಹೇಳಕತ್ತೇನೆ ಮತ್ತೆ ಬರ್ಲಂಗಿದ್ಗಿದ್ದಿ ಮತ್ತೆ. ಅಲ್ಲ ಮತ್ತೆ ಹೋಟೆಲಿದ್ದಾಗ ಮನೆ ಕಟ್ಟಿಸ್ಬಾರ್ದಲ್ಲ? ಮನೆಯಲ್ಲಿ ಕಟ್ಸಕತ್ತಾನ. ಮನೆಯೆಲ್ಲ ಕಟ್ಟಿ ಮುಗಿದೈತಿ, ಪೂಜೆ ಆಗೈತಿ. ಮೊನ್ನೆ ಸಂಕ್ಷಿಪ್ತ ಅಲ್ಲೇ ಊರನವ್ರು 4 ಮಂದಿ ಕರೆದು ನಮ್ಮನ್ನು ಕರೆದಿದ್ರು, ಹೋಗಿದ್ವಿ. ಈಗ ದೊಡ್ಡ ಧಾಮ್ ಧೂಮ್ ಅಂತೇಳಿ ಮನೆ ಓಪನಿಂಗ್ ಮಾಡ್ತಾರೆ ಈಗ. ಅವಾಗ ಬರುವಂತೆ. ಹೌದಾ? ಸರಿ ಹಂಗಾರೆ ನಾ ಬರ್ಲಿ. ಕೆಲ್ಸದವ್ ಮನ್ಯಾಗ ಬೇಕಾದಷ್ಟದವ್. ಕುಂದ್ರ ಹೋಗವಂತಿ. ಏನು ಅರ್ಜೆಂಟ್ ಐತಿ? ಈಗ ರಂದಿ ಮನ್ಯಾಗ ಏನು ಕೆಲ್ಸ ಕಡ್ದು ಕಟ್ಟಿ ಹಾಕೋದು, ಇಲ್ಲೇ ಕುಂದಿರ್ತೇನೆ ಅಂತೇಳಿ ಆಲೆ ಹೊಂಟೆವಾತಾಗ. ಅದು ಬಿಡು ಹೋಲಿನ ಮಾತಾಡೋದೈತಿ. ಅಂದಂಗೆ ಮುಂದಿನ ತಿಂಗಳು ಜೂನ್ದಾಗ ತಿರುಪತಿಗೆ ಹೋಗ್ಬೇಕಂತ ಮಾತಾಡೇವ. ತಿರುಪತಿಗೆ ಹೋಗ್ಬೇಕಂತ. ನೀವು ಹೋಗ್ತೀರೇನು? ಇಲ್ಲವಾ, ತಿರುಪತಿಗೆ ಅದು ಎಲ್ಲಿ ಹೊಂಟಿಲ್ಲ. ನೀವು ಹೋಗಿ ಬರ್ರಿ. ಯಾರ್ಯಾರು ಹೊಂಟ್ರಿ? ನಿಮ್ಮ ಮಳೆ ನೀವನ್ನ? ಅವನೇ ಕರ್ಕೊಂಡು ಹೊಂಟಾನ ಎಲ್ಲ. ನನ್ನ ಗಂಡನ 4 ಮಂದಿ ನಾವು ಕರ್ಕೊಂಡು ಹೊಂಟಾನ. ನಾ ಬ್ಯಾಡೀಗ ಅಂದೆ. ಹುಡಿ ಹೋಟೆಲ್ ಐತಿ, ಅಡ್ಡಾಡೋದು ಬೇಡ ಅಂತ ಅಂದೇನಿ. ಹ್ಞೂ ನೋಡೋಣ ಅಂತ ಅಂದಾನ. ಬೇಡ ಹುಡಿ ಹೋಟೆಲ್ ಐತಿ, ಯಾಕೆ ಅಡ್ಡಾಡ್ತೀರಿ? ಇನ್ನಂಗೆ ಹೇಳಿದ್ ನೋಡಿ ನಾನು. ಹುಡಿ ಹೋಟೆಲ್ ಐತಿ, ಬೇಡ ಅಡ್ಡಾಡೋದೀಗ, ಆರಾಮ ಕೂಸು ಆಗಲಿ, ಆಮೇಲೆ ಬೇಕಾದ್ರೆ ಹೋಗಿ ಬರಕ್ಕೆ ಬರ್ತೈತಿ ಅಂತೇಳಿ. ಮತ್ತು ಅಂದಂಗೆ ಇನ್ನೊಂದೇನಪ್ಪ ಅಂತಂದ್ರೆ, ಎಷ್ಟದು ಮನೆ ಕಟ್ಟೋಕೆ ಎಷ್ಟು ಲಕ್ಷ ಖರ್ಚಾಗೈತೆ ಗೊತ್ತಾನ? ಮನೆ ಕಟ್ಟೋಕೆ ಒಂದು 35-40 ಲಕ್ಷ ರೂಪಾಯಿ ಮನೆ ಆಗಿತ್ತಂತೆ ಯವ್ವ. ಜಗಾನು ತುಟ್ಟಿ ಐತಂತ ಯವ್ವ. ಏನು 35-40 ಲಕ್ಷ ರೂಪಾಯ? ಭಾಳ ದೊಡ್ಡದಾತು. ಅಪ್ಪ ದೇವ್ರೆ, ಅಷ್ಟು ದೊಡ್ಡ ರೊಕ್ಕ ಖರ್ಚಾತ? ಅಷ್ಟು ರೊಕ್ಕ ನೀನು ಹಳ್ಯಾನ ಕಡೆನೇ ಇತ್ತಾ? ಏನು ಸುಳ್ಳಿಗೆ ಹೇಳಾಕತ್ತೀಯನ ಮತ್ತೆ ನಮ್ಗೆ? ನಾನೇ ಸುಳ್ಳು ಹೇಳ ಒತ್ತಾಯಿ? ಸುಳ್ಳು ಹೇಳ ಅಂತ ನನಗೇನು ಬಂದೈತಿ ದರ್ದು? ಯವ್ವ ಅಷ್ಟು ರೊಕ್ಕನು ನನ್ನ ಹಳ್ಯಾನ ಕಡೆನೇ ಇತ್ತು ಗೊತ್ತನ? ಬೇಕಾದಂಗೆ ಹೌದಂತ ಮನಿ ಯವ್ವ. ದಿನ 3,000 ರೂಪಾಯಿ ದುಡಿತಾನೆ. ಅದೇ ಹೇಳಿದ್ನಲ್ಲ ನಿನಗೆ. 3-4 ಸಾವಿರ ಏಟ್ ಅದೈತಿ ರೊಕ್ಕ. ಇಬ್ರು ಗಂಡ ಐತಿ 8 ತಿಂದಾರ ಏಟ್ ಬಿಟ್ಟಾರ. ರೊಕ್ಕಕ್ಕೆ ರೊಕ್ಕ ಜೋಡಿಸಿಟ್ಟು ನನ್ನ ಮಗಳದಳಲ್ಲ ಭಾರಿ ಶಾಣೆ ಯವ್ವ. ರೂಪಾಯಿ ಜೋಡಿಸಿಟ್ಟು ಅಂತ ಚಂದ ಮನಿ ಕಟ್ಟಿಸೇ ಬಿಟ್ಲು ನೋಡ ಹಳ್ಯಾಗ ಹೇಳಿ ಗೊತ್ತನ? ಅಯ್ಯೋ ಇದು ಏನು ಒಂದು 25-20 ಲಕ್ಷ ರೂಪಾಯಿನ ಲೋನ್ ಮಾಡ್ಸೀನಿ ಅಂದಿದ್ದಪ್ಪ. ಕಟ್ಟಿ ಮುಟ್ಟಿಸ್ತಾನೆ. ಏನು ದೊಡ್ಡಾಗದ? ಕಟ್ಟಿ ಮುಟ್ಟಿಸ್ತಾನ. ದಿನ 3-4 ಸಾವಿರ ರೂಪಾಯಿ ದುಡಿತಾನ. ಅದೊಂದು ಮನಿ ಕಟ್ಟಿ ಮುಟ್ಸಂಗಿಲ್ಲನ? ಅದೊಂದು 20,000 ರೂಪಾಯಿ ದೊಡ್ಡಾಗದನ? ಕಟ್ಟಿ ಮುಟ್ಟಿಸ್ತಾನ. ಒಂದು 2-3 ವರ್ಷದೊಳಗೆ ಮುಟ್ಟಿಸ್ತಾನ. ಚಲೋ ಬಿಡವ. ಪಾನಿಪುರಿ ದಂಧೆ ಏನ ಅಂತ ಅನ್ಕೊಂಡಿದ್ವಿ. ಅಡ್ಡಿ ಇಲ್ಲ, ಭಾರಿ ಕಮಾಯ ಐತೆ ಅದ್ರೊಳಗಲ್ಲ. ನೋಡು ನನ್ನ ಹಳೆ ಏನದ ಎಂತದ ಇಂಜಿನಿಯರ್ನ ಏನೋ ಅದಾನ. ಅವ್ನು ಬರೋಕ್ಕಿಂತ ಜಾಸ್ತಿ ಪಗಾರ ಇದ್ರೊಳಗೆ ಐತಿ. ಹೋಲ್ ಬಿಡ್ರಿ, ಈಗ ಅದೆಲ್ಲ ಯಾಕೆ ಮಾತೀಗ ಬಿಡ್ರಿ. ಹೋಲಿ ಈಗ ಹೋಗ ಚಾ ಮಾಡ್ಕೊಂಬ. ಚಾ ಮಾಡ್ತೀನಿ. ನಾ ಎಲ್ಲಿ ಮಾಡಲ್ಲ ಅಂತಂದನಿ. ಮಾಡ್ತೀನಿ. ಪಾಪ ಏನ ನಮ್ಮ ಅಕ್ಕವ ಕಷ್ಟ ಹೇಳ್ಕೊಳಕತ್ತ, ಸುಮ್ಮನಿರ್ರಿ. ಅದು ಏನು ಗೊತ್ತನ, ನೋಡಾಕ ಅದೇನು ಸಸ್ತಾ ದಂಧೆ ಅಂತ ಅನಿಸ್ತೈತಿ. ಆದರೆ ಲಾಭ ಭಾಳ ಐತಿ. ಈಗಿನಾರ ಏನು ಮುದುಕಿಯರಾಗಿರ್ತಾರ, ಪಾನಿಪುರಿ ತಿನ್ನಕ್ಕೆ ಬಡ್ದಾಡ್ತಾರ. ಮತ್ತೆ ಹೌದಿಲ್ಲ? ಅದಕ್ಕೆ ಮತ್ತೆ ಅಷ್ಟಕೊಂಡ ಲಾಭ ಆಕತಿ. ನಾ ಹೇಳೋದಾದ್ರೆ ಒಟ್ಟು ನಿನ್ನ ಹಳೆಯನ್ನು ಕೆಲಸ ಬಿಡಿಸಿ ಇಂಜಿನಿಯರ್ ಓದೇನಂದೆಲ್ಲ ಬಿಡಿಸಿ ಸುಮ್ಮನೆ ಯಾವ್ದಾರ ಒಂದು ಬಸ್ ಸ್ಟ್ಯಾಂಡ್ ಕಾಲೇಜ್ ಮುಂದೆ ಪಾನಿಪುರಿ ಮಾರಕ್ಕೆ ಕಳಿಸ್ಬಿಡು ಅಂತೇನೆ ನಾನು. ಹೌದಿಲ್ಲ? ಚಲೋ ವ್ಯಾಪಾರ ಆಕತಿ. ದೌಡ್ ನಮ್ಮಂಥದ್ದು ಒಂದು ಮನೆ ಕಟ್ಬೋದವ. ನಾನು ಮೊದಲು ನಮ್ಮ ಹಳ್ಯಾಗ ಮದುವೆ ಮಾಡಿ ಕೊಟ್ಟಾಗ ಎಲ್ಲರೂ ಹೆಂಗೆ ಆಡ್ಕೊಂಡಿದ್ರೆ ಅಂತಿ ಆಡ್ಕೊಂಡಿದ್ರು ಗೊತ್ತನು? ನಿನ್ನ ಹಳೆ ಭಿಕ್ಷೆ ಬಿಡ್ತಿದ್ದಲ್ಲ, ಭಿಕ್ಷಕ ತಣ್ಣ ಕುಂದ್ರಿಗೆ ಅದೆಲ್ಲ ಎಲ್ಲ ಅದೊಂದು ಕಾಲ ಓತದು ಮುಗೀತು. ಈಗ ಹೋಗು, ಮನಿ ಹೆಂಗೈತೆ ನೋಡೋಗು.
ಮ್ಯಾ ನನ್ನ ಮಗ ಇಂಜಿನಿಯರ್ ಓದ್ದವನು ದೌಡಿ ಇಷ್ಟು ಗಡ ಇಂಥ ಮನಿ ಕಟ್ಸಕ್ಕಾಗಲ್ಲ. ಹಂಗೈತಿ ಮನಿ ನೋಡೋಗ್. ಏ ಇಂಜಿನಿಯರಿಂಗ್ ಸಿಗುವಂತ ಮರ್ಯಾದಿ ಪಾನಿಪುರಿ ಮಾರೋರಿಗೆ ಸಿಗ್ತತೇನು? ಇಂಜಿನಿಯರಿಗೆ ಇಂಜಿನಿಯರ್ ಅಂತ ಕರೀತಾರನ? ಹಂಗಲ್ಲ. ನನ್ನ ಹಳೆಗೆ ಎಲ್ಲರೂ ಭಯ್ಯ ಅಣ್ಣ ಅಣ್ಣ ಭಯ್ಯ ಥೋಡ ಪಾನಿ ಡಾಲು, ಥೋಡ ಟಿಕಾ ಡಾಲು, ಥೋಡ ಆ ಡಾಲು ಈ ಡಾಲು ಅಂತೇಳಿ ಎಲ್ಲ ಭಯ್ಯ ಅನ್ನೋ ಮಟ್ಟ ಬಾಯ್ ಎತ್ತಂಗಲ್ಲ, ಗೊತ್ತನ? ಸುಮ್ಮನಿರ್ರಿ, ನಿಮ್ಗೇನು ಗೊತ್ತೈತಿ? ಅಲ್ಲ ನನ್ನ ಮನ್ಯಾಗ ಕೆಲಸ ಐತೆ ತಡಿಯವ. ಎಲ್ಲಿ ಹೋಗಂಗಿಲ್ಲ, 2 ದಿನ ಮನ್ಯಾಗ ಇರ್ಬೇಕು. ಇನ್ನ ಮಾತಾಡೋದು ಭಾಳ ಐತೆ. ನಾನು ಚಾ ಮಾಡ್ಕೊಂಬರ್ತೀನಿ, ಕುಂದ್ರು. ನಿಮ್ಮವು ಏನು ತಿಳಿ ಇಡ್ಸಳ ಇವ? ಇಲ್ಲೋಡಪ್ಪ, ನಾವು ವಾಪಸ್ ಮಠಕ್ಕೆ ಹೋಗ್ತೀನಿ. ಸುಮ್ಮನೆ ಅಲ್ಲೇ ಎಲ್ಲರೂ ಭಿಕ್ಷೆ ಬೇಡ್ಕೊಂತ ಕುಂತೇನೆಪ್ಪ. ಏನು ಮಾಡೋದು ಇಲ್ಲಿ ಹೊಡ್ಸ್ಕೊಂಡು ಸಾಯೋದ್ಕಿಂತ? ಯಾಕ ಅಲ್ಲ ಯಾರು ಏನಂದ್ರೆ ಅತ್ತಿಯರ ನಿಮ್ಗೆ? ಯಾಕೆ ಹಿಂಗ್ಯಾಕೆ ಮಾತಾಡಕತ್ತೀರಿ? ಇನ್ನೇನು ಅನ್ಬೇಕಯ್ಯವ? ರಾತ್ರಿ ನಿಮ್ಮ ಮಿಕ್ಕಿ ಅದಳಲ್ಲೇವ ಬಂದು ಒದ್ರಿದೆ. ನೀವು ಯಾರು ಓನ್ ಅನ್ಲಿಲ್ಲ, ವಾಪಸ್ ಹೋಗಿ ಮತ್ತೆ ಮಕ್ಕೊಂಡೆ ಗೊತ್ತನ? ರಾತ್ರಿ ನಿಮ್ಮ ಅತ್ತಿ ನನಗೆ ಪಡ ಪಡ ಹೊಡೆದು ಕಾಲು ಹಿಡಿದು ದರ ಎಳದ್ ಹೋಗಲ್ಲ. ಏನ ಯಾವ ನಿನಗೆ ಹಂಗೆ ಮಾಡಿದ್ರ? ಯಾಕ್ರಿ ಯಾಕೆ ಹಂಗೆ ಮಾಡಿದ್ರಿ? ಏಪ್ಪ ನೀ ನಿಮ್ಮವನ್ ಮಾತು ಕೇಳ್ತಿಯಲ್ಲ, ನಾ ಏನು ಮಾಡಿಲ್ಲ. ಕೇಳ, ಸುಳ್ಳ ಹೇಳಕತ್ತಾಳ ನಿಮ್ಮವ್ವ. ನಾ ಯಾಕೆ ಹೊಡೆದು ಕಾಲು ಹಿಡಿದು ಜಗ್ಲಿ? ಏನು ಸಣ್ಣ ಹುಡುಗಿ ನಾನು ಹೊಡೆದಾಟಕ ಆಡಕ? ಅಲ್ಲ ಅತ್ತಿ, ಮತ್ತೆ ಏನು ಮಾಡ್ಲಾರ್ದು ಅವ್ರು ಯಾಕೆ ಹಂಗೆ ಅನ್ನಕತ್ತಾರ? ಅಲ್ಲತ್ತಿ, ನಿಮ್ಗೆ ಏನಾರು ಕನಸು ಬಿತ್ತಾ ಹಂಗ ಆದಂಗ? ಅದನ್ನ ಕೇಳು. ಕನಸು ಬಿದ್ರ ಕರೆ ಕರೆನ ಗಲ್ಲ ಮೈ ಕೈ ನೋವಕ್ಕವನ ಹೇಳಕ್ ಬರವಲ್ತಿವತ್ತ. ಹೊಡಿ ಮಟ್ಟ ಹೊಡೆದ. ನಾನು ಈ ಮನ್ಯಾಗ ಇರೋದು ಅವ್ರಿಗೆ ಇಷ್ಟ ಇಲ್ಲ, ನಾ ಬಂದಿದ್ದು ಸೇರ್ಕಿಲ್ಲ. ಅದಕ್ಕೆ ನಾನು ಇಲ್ಲಿಂದ ಓಡಿಸ್ಬೇಕಂತೇಳಿ ಹಿಂಗೆಲ್ಲ ಮಾಡಕತ್ತಾರ. ಅದಕ್ಕೆ ಕರ್ಕೊಂಬಂದು ಹೇಳಿ ನೀನು ನಿಮ್ಮ ಅತ್ತಿನ. ನೀನು ಹಗಣಗಿತ್ತಿ ಇದು ಇಲ್ಲ, ನೀನು ಬೇಕಂತ ಮಾಡಕತ್ತಿ ತಗೋ. ಅಷ್ಟು ಬಾಯ್ ಬಿಟ್ಟು ಹೇಳ್ಬೇಕಿತ್ತು. ಬಂದಾಕ ಗುತ್ತಿಗೆ ಹಿಡಿದು ಹೊರಗೆ ದಬ್ಬಿದ್ರೆ ಆಗಿ ಹೋಗಿತ್ತು. ಮನ್ಯಾಗ ಇಟ್ಕೊಂಡು ಹೀಗೆ ಮಾಡೋ ಬದ್ಲಿ ನನ್ನ ಮೈ ಕೈ ಜಜ್ಜಿ ಹಣ್ಣಾದಂಗೆ ಆಗೈತಿ. ಮಗನ ಯಾಕೆಯಪ್ಪ ನಿಮ್ಮವ್ಗೆ ಇಷ್ಟು ತ್ರಾಸ ಆಗೋದು ನೋಡ್ಕೊಂತ ಸುಮ್ಮನೆ ಅದೆಯಲ್ಲಪ್ಪ ನೀನು? ಏನಾರ ಹೇಳ್ಬೇಕು ಕೇಳ್ಬೇಕು ಅಂತ ಅನಿಸ್ವಲ್ತ ನಿನಗೆ? ಅಲ್ಲ ಆದರೂ ಹಿಂಗೆ ಮಾಡಬಾರ್ದಾಗಿತ್ತು ಬಿಡು. ಛೇ ಪಾಪ ನಮ್ಮವ್ವ ಎಷ್ಟು ನೋವು ಅನ್ಬಸಕತ್ತಾಳ. ಅನು ಏನಿದು? ಒಂಚೂರು ನಿಮ್ಮ ಅತ್ತಿಗೆ ಹೇಳನು ನೀನು. ಯಾವಾಗ ನೋಡಿದ್ರು ನಮ್ಮನ್ನ ಒಂಥರ ಕೀಳಾಗೆ ನೋಡ್ತಾರ, ಕೀಳಾಗೆ ಮಾತಾಡ್ತಾರೆ ನಮ್ಮ ಬಗ್ಗೆ. ನಾನು ಹೋಗ್ಲಿ ಬಿಡು ಅಂತ ಸುಮ್ಮನೆ ಇರ್ತಿದ್ದೆ. ಇವತ್ತು ನಮ್ಮವ್ವನ ಹೊಡಿ ಮಟ್ಟಕ್ಕೆ ಇವ್ರು ಹೊಕ್ಕಾರ ಅಂತಂದ್ರೆ ನಮ್ಮವ್ ನಮ್ಮನೆಯಾಗಿದ್ರೆ ಇವ್ರಿಗೆ ಏನು ತೊಂದರೆ? ಅಯ್ಯೋ ದೇವ್ರೆ, ನಾ ಏನು ಮಾಡಿಲ್ಲ ಅನು. ನಾನು ಇದು ನನಗನಿಸ್ತೈತಿ ನಿಮ್ಮ ಮತ್ತಿನ ನಾಟಕ ಮಾಡಕತ್ತಿರ್ಬೇಕಂತೇಳಿ. ಇಲ್ಲ ಅದ ದೆವ್ ಇತ್ತಲ್ಲ, ದೆವ್ವ ಅದಲ್ಲೇ ಖುಷಿ ನವ್ವ. ಅದ ದೆವ್ವನ ಬಂದಿರ್ಬೇಕನ್ಸಾಕತೈತಿ ನನಗೆ. ಯಾಕ ಅತ್ತಿ ಸುಮ್ಮನಿರತ್ತಿ. ದೆವ್ವ ಬೂಡ ಭೂತ ಪಿಚಾಚಿ ಅನ್ಕೊಂತ ಅದ್ಯಾಕೆ ಬರ್ತೈತಿ? ಅದು ಇಷ್ಟಕ್ಕೂ ಬಂದಿಲ್ಲ ಎಲ್ಲಾರನ್ನು ಬಿಟ್ಟು. ಅದು ನಿಮಗೇನಾರ ಮಾಡಿತ್ತ ಏನ? ಆದ್ರೆ ನಮ್ಮ ಅತ್ತಿಗೆ ಏನು ಮಾಡ್ತೈತಿ? ಆ ದೆವ್ವಕ್ಕೂ ನಮ್ಮ ಅತ್ತಿಗೂ ಏನು ಸಂಬಂಧನೇ ಇಲ್ಲ. ದೆವ್ವ ಏನು ಮಾಡ್ತೈತೆ ನಮ್ಮ ಅತ್ತಿಗೆ? ಸುಮ್ಮನೆ ಏನಾರ ಒಂದು ಬಾಯಿಗೆ ಬಂದಂಗೆ ಹೇಳ್ತೀನಿ ನೋಡತ್ತೀನಿ. ಹಂಗೆ ಕೇಳನು, ಹಂಗೆ ಕೇಳ. ನಾನು ನಿಮ್ಮ ಮನೆಯಾಗ ಇರೋದ ಬಂದಿಲ್ಲವ ನಿಮ್ಮ ಅತ್ತಿಗೆ. ಇಲ್ಲಿ 1 ಮಿನಿಟು ಇರೋದಿಲ್ಲ. ಎಲ್ಲಾರು ನನಗೆ ಅನ್ನಕತ್ತೀರಿ. ನಾ ಹೇಳಿದ್ದು ಯಾರು ನಂಬುವಲ್ರಿ. ನಿಮಗೆ ನೀವು ಅನುಭವಿಸ್ರಿ, ಗೊತ್ತಾಕತಿ. ಅತ್ತಿ ತಡಿಯತ್ತಿ, ನಾನು ಆಟೋಕ್ಕೆ ಹೋಗ್ತೇನೆ ನನ್ನ ತಮ್ಮನ ಮನೆಗೆ. ಎಲ್ಲ ನನಗೆ ಅವಮಾನ ಮಾಡ್ತೀರ ನೀವು? ಹೋಗ್ಲಿ ಬಿಡ, ಎಲ್ಲಾರ ಹೋಗೋಳಕತ್ತಾಗ ನಾಟಕ ಮಾಡ್ತಾಳ. ದೆವ್ವ ಬಂದಿತ್ತಂತೆ. ದೆವ್ವ ಯಾಕೆ ಬರ್ತೈತಿ ಇಲ್ಲ? ಆ ದೆವ್ವ ಅಲ್ಲ, ಅವ್ರು ಖುಷಿನ ತೊಗೊಂಡು ಹೋಗಿ ಆತಿಲ್ಲ. ಖುಷಿನ ತೊಗೊಂಡೋದ್ಮೇಲೆ ದೆವ್ವಕ್ಕೆ ಇಲ್ಲೇನೈತೆ ಕೆಲಸ ಮಾಡಕ್ಕೆ? ಅದು ಅಲ್ಲದೆ ನಮ್ಮ ಮನೆ ಅಡ್ರೆಸ್ ಅದಕ್ಕೆ ಹೆಂಗೆ ಗೊತ್ತಾತು? ಸುಳ್ಳು ಏನಾರ ಒಂದು ಹೇಳ್ಕೊಂತ ತಾನ ಹೊಡೆದ್ಲು. ಎಷ್ಟು ಜೋರು ಹೊಡೆದ್ಲು ಗೊತ್ತನ್ಲ? ನನ್ನ ನಾಯಿ ಗತಿ ಹೇಳೋದು ಹೋಗದ್ಲು. ಯವ್ವ ನನಗಿಲ್ಲೆಲ್ಲ ನೋವಾತು. ನನ್ನ ಕಷ್ಟ ಕೇಳೋರು ಯಾರದಾರ? ಯವ್ವ ಹೋಲ್ ಬಿಡತ್ತಿ, ಬೇಜಾರು ಮಾಡ್ಕೋಬೇಡ. ಏನೋ ಆಗಿದ್ದಾತ. ನನಗೂ ಒಂದು ಅರ್ಥನ ಆಗೋಲ್ತು. ಯಾವ್ದು ಕರೆನ ಯಾವ್ದು ಸುಳ್ಳು ಏನು ಗೊತ್ತಾಗೋಲ್ತಾಗ. ನಾನಕಿನ ಹೊಡೆದ್ನಂತ ಗೊತ್ತನ? ಅಯ್ಯೋ ದೇವ್ರೆ, ಏನು ನಿಮ್ಮ ಸಣ್ಣ ಹುಡ್ರಂಗೆ ಜಗಳ? ಅಲ್ಲಿದ ಬಂದು ಇಲ್ಲಿ ಕಂಪ್ಲೇಂಟ್ ಹೇಳತ್ತೀರ ಅದಕ್ಕೆ? ಪುನಃ ನಿನ್ನ ಸಣ್ಣ ಹುಡುಗ ಅನಿಸ್ತೈತಿ. ನನಗೆ ಎಷ್ಟು ಅವಮಾನ ಮಾಡಿ ಕಳಿಸಿದ್ರು ಗೊತ್ತನ? ಪಟಿಲ ಅವ ಆದಿತ್ಯ, ಏನ್ರಿ ಇದು? ನಮ್ಮವ್ ನಮ್ಮನೆಗಿದ್ರೆ ನಿಮಗೇನು ಸಮಸ್ಯೆ? ನೀವ್ಯಾಕ್ರಿ ನಮ್ಮವ್ಗ ಹೊಡಿದು ಬಡಿದು ಮಾಡ್ತೀರಿ? ನಿಮ್ಗೆ ಗೊತ್ತಾಕತ್ತಿಲ್ಲ ಹಂಗೆ ಹಿಂಗಂತ ಒಂಥರ ನಮ್ಮ ಮಾತಾಡಿದಪ್ಪ. ಭಾಳ ಒಂಥರ ಆಯ್ತು. ನಾನು ಹೊಡೆದಿಲ್ಲಲ್ಲ ಆಕಿಗೆ. ಅಯ್ಯೋ ಅಕ್ಕ, ನನಗಂತರೂ ಕಣ್ಣಿಂದ ಏನು ನೋಡಿಲ್ಲ. ನನಗೆ ಯಾರಿಗೆ ಹೇಳ್ಬೇಕು ಯಾರಿಗೆ ಬಿಡ್ಬೇಕು ಅನ್ನಂಗಾಗ್ತೈತಿ. ಯಾಕಂದ್ರೆ ಇಬ್ರು ಹೇಳಿಸ್ಕೊಳ್ಳೋ ಅಂತಾರ. ಅಲ್ಲ ದೊಡ್ಡೋರು ನೀವು, ಸಣ್ಣ ಮಕ್ಕಳಲ್ಲ. ಸಣ್ಣವ್ರಿಗಾದ್ರೂ ಒಂದು ಹೊಡ್ತಾ ಹೊಡೆದು ಏನ್ ನಿಮ್ದು ಅಂತ ಕೇಳ್ಬೋದು. ಏನಂತ ಹೇಳೋದು ನಿಮ್ಗಕ್ಕ ಅಂತೀನಿ ನಾನು. ನನಗೆ ಗೊತ್ತೈತ್ಲಾ, ಒಂದು ಆಕಿ ನಾಟಕ ಮಾಡ್ತಿರ್ಬೋದು, ಇಲ್ಲ ಆ ದೆವ್ವ ಅಲ್ಲಿ ಬಂದಿರ್ಬೋದು. ಆ ದೆವ್ವನ ಹೊಡೆದೈತಿ, ದೆವ್ವನ ಎಳದೋಗತೈತಿಕಿನ್ನ. ಅತ್ತಿ ಪಾಪು ಏನ ಹೋಗ್ಯಾತ. ಈಗ ಅವ್ರವು ಇಲ್ಲೇ ಇರ್ತಾರನ್ನ, ಅದು ಹೋಗ್ಲಿ. ಅದು ಅಷ್ಟಕ್ಕೂ ಪಾಪಗೆ ಬೈದವ್ರು ನೀವು ಬಾಯಿಗೆ ಬಂದಾಗ ನಿಮಗಿನ್ನೂ ಏನಾರ ಮಾಡ್ತತ್ತ ಏನ? ಅವ್ರಿಗೆ ಅದು ಯಾಕೆ ಹೋಗಿ ಹೋಗಿ ಅವ್ರಿಗೆ ತ್ರಾಸ ಕೊಡ್ತಾರೆ? ಅವ್ರಿಗೂ ಇದಕ್ಕೆ ಏನು ಸಂಬಂಧನೇ ಇಲ್ಲ. ಅವ್ರು ಈ ವಿಚಾರದಾಗ ಹೋಗೇ ಇಲ್ಲಲ್ಲ. ಅಯ್ಯೋ ಅತ್ತಿ, ನೀ ಎಲ್ಲೇ ಕನ್ಫ್ಯೂಸ್ ಮಾಡ್ಕೊಂಡು. ನಂಗೆ ಅನಿಸ್ತೈತಿ ನಿದ್ಗಣ್ಣಾಗ ಸೊಸಿ ಜೊತೆ ಜಗಳ ಮಾಡ್ದಂಗೆ ಕನಸು ಬಿದ್ದೈತಿ. ಸೊಸಿ ಹೊಡ್ಯಾತೀನಿ ಅಂತ ತಿಳ್ಕೊಂಡು ಏನಾರ ಪಾಪ ಅವರಿಗೆ ಹಿಡ್ಕೊಂಡು ಎತ್ತಬೇಕತ್ತ ಹೊಡೆದಿಯ ಏನ? ಹಂಗೇ ಅನ್ನಿಸ್ತಾ ಐತಿ ಯಾಕೋ ನನಗೆ ಸ್ವಲ್ಪ. ಇದು ಯೋಚನೆ ಮಾಡ್ಬೇಕಾಗಿರೋಂಥ ವಿಚಾರನೇ. ಇದೊಂದು ಹುಚ್ಚುಮೂಳಿ
ಸಸಿ ಹೊಡ್ದಂಗೆ ಆತಂತ ಅದಕ್ಕೆ ಕನಸು ಬಿತ್ತಂತ. ಹಂಗೇನಿಲ್ಲ ಹುಡುಗಿ, ಯಾರು ಸಸಿ ಹೊಡ್ದಂಗೆ ಆಗ್ಬೇಕು, ಯಾಕೆ ಕನಸು ಬಿಡ್ಬೇಕು, ಏನೂ ಇಲ್ಲ. ನನಗೆ ಗ್ಯಾರಂಟಿ ಐತಿ. ನಾ ಮಾತ್ರ ಇಲ್ಲೋಡ ಹೇಳಕತ್ತೀನಲ್ಲ, ನಾ ಹೊಡೆದಿಲ್ಲ. ಅದು ಹೊಡೆದಿರ್ಬೇಕು, ಇಲ್ಲ ಈಗಿನ ನಾಟಕ ಮಾಡಿರ್ಬೇಕು. ಒಟ್ಟು ಹಂಗೆ ಮಾಡಿ ನಾನು ಹೊರಗೆ ಹಾಕಿದ್ರು. ನಿನ್ನ ಮಗಳು ಅನೂನು ಒಂದೀಟ್ ನನ್ನ ಸಪೋರ್ಟಾಗಿ ಮಾತಾಡಲಿಲ್ಲಲ್ಲ. ನಮ್ಮ ಮತ್ತೆ ಹಿಂಗ್ಯಾಕೆ ಮಾಡ್ತಾಳೆ, ಸುಮ್ಮನೆ ರೀ, ನಿಮ್ಮ ಅವನ ನಾಟಕ ಮಾಡಕತ್ತಾಳ ಅಂತ ಹೇಳ್ಬೇಕಾ ಬೇಡ? ಅನು ಒಂದೀಟು ಏನೂ ಅನ್ನಲಿಲ್ಲ ಗೊತ್ತೇನು, ನಂಗೆ ಎಷ್ಟು ಬೇಜಾರಾಯ್ತು. ಅನು ಏನಾರ ಹೇಳ್ತಾಳೆ ಕೇಳ್ತಾಳೆ ಅಂತ ಮಾಡಿದ್ದೆ, ಏನಿಲ್ಲ. ಭಾಳ ಯಾಕೆ ಒಂಥರ ಬೇಜಾರಾತಪ್ಪ. ಅದಕ್ಕೆ ಅರವಿಂದ ಹೇಳ, ಇವತ್ತು ಕರ್ಕೊಂಡೋಗಿ ನಮ್ಮ ಮನೆಯಾಗ ಬಿಟ್ಟು ಬಂದ್ಬಿಡು ಅಂತೇಳಿ. ಯಾಕೆ ಇನ್ನೊಬ್ರು ಮನೆಯಾಗಿದ್ದು ನಾವು ಅವ್ರಿಗೆ ತ್ರಾಸು ಕೊಡೋದು? ಸುಮ್ಮನೆ ನಮ್ಮಿಂದ ಎಲ್ಲರಿಗೂ ತ್ರಾಸೆ ನಿಮಗೆ. ನೀವು ನಿಮ್ಮ ಪಾಡಿಗೆ ಆರಾಮಾಗಿರ್ತೀರ, ಯಾಕಪ್ಪ ನಾವು ನಿಮ್ಮ ಮನೆಯಾಗಿರ್ಬೇಕು? ಹೌದಿಲ್ಲ? ಬೇಡ, ಅದಕ್ಕೆ ಬಿಟ್ಟು ಬಂದ್ಬಿಡ್ಲಾ? ಅರವಿಂದ, ಒಂಚೂರು ನಿಮ್ಮ ಅತ್ತಿ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬಾರಪ್ಪ. ಹ್ಞೂ ಅವ್ವ. ನೋಡು ಇವ್ರಿಗೂ ನಾನು ಇರೋದು ಇಷ್ಟ ಇಲ್ಲ. ಬಿಟ್ಟು ಬಂದ್ಬಿಡಂದ್ರೆ ಬಿಟ್ಟು ಬಂದ್ಬಿಡೋದನ್ನ. ಬೇಡ, ಇರು ಅತ್ತಿಗೆಮ್ಮ ಅಂತ ಒಂದು ಮಾತ್ರ ನಿನ್ನ ಬಾಯ ಬಂತ ನೋಡು. ಬಿಟ್ಟು ಬಂದ್ಬಿಡು ಅಂತ. ನಂಗೆ ಗೊತ್ತಾ ಬೆಂಡ್ಲಿ, ನಂಗೆಲ್ಲ ಗೊತ್ತು. ನಿನಗೂ ನಾ ಇಲ್ಲಿರೋದು ಇಷ್ಟ ಇಲ್ಲ. ಯಾವಾಗ ಹೋದಾಳ ಈಕೆ ಅನ್ನಂಗೆ ಆಗೈತೆ ಕಾಣ್ತತಲ್ಲ. ಆಯ್ತು, ಹೊಕ್ಕನಿ. ಅಯ್ಯೋ ದೇವ್ರೆ, ಅಲ್ಲ ಬಿಟ್ಟು ಬಾ ಅಂತಂದಿತ್ತು ಇವರಲ್ಲ. ಇವ್ರಿಗೇನು ತೆಲಿಗಿಲಿ ಬರಬರಿ ಐತೆ ಇಲ್ಲ? ಅಯ್ಯೋ ದೇವ್ರೇ, ಏನಾರ ಯಾಕೆ ಅನ್ಕೊಲಿ, ಎಲ್ಲರಿಗೂ ಒಳ್ಳೆಯದಾಗಿರಕ್ಕಂತೂ ಆಗಲ್ಲ. ಏನಾರ ಮಾಡ್ಕೊಲಿ.